ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದ್ರ. ಇನ್ನು ಮುಂದೆ ಟೋಲ್ ಪ್ಲಾಜಾಗಳಿಗೂ ಎಲ್ಲಾ ಗಾಡಿಗಳಿಗೂ ಫ್ರೀ ಫ್ರೀ ಫ್ರೀ. ಸರ್ ಇದೇನಿದು ಟೋಲ್ ಪ್ಲಾಜಾಗಳಿಗೆ ನಮ್ಮ ಗಾಡಿಗಳಿಗೆ ಫ್ರೀನಾ? ಎಸ್, ಹೇಗೆ? ಅದಕ್ಕೂ ಮುಂಚೆ ಈ ಒಂದು ಹೊಸದಾಗಿ ಬಂದಿರುವಂತ ಆಗಸ್ಟ್ 15ರಿಂದ ಈ ಒಂದು ಆನ್ಯುವಲ್ ಪಾಸ್ ಗಳನ್ನ ತಗೊಳ್ಳೋದು ಹೇಗೆ, ಯಾವ್ಯಾವ ಕಾರಿಗೆ ಎಲಿಜಿಬಿಲಿಟಿ ಇದೆ, ಎನಿ ಕಮರ್ಷಿಯಲ್ ವೆಹಿಕಲ್ಗೆ ಎಲಿಜಿಬಿಲಿಟಿ ಇದೆಯಾ, ಬಸ್ ಇದೆಯಾ, ನಮ್ಮ ಕಾರ್ಗಳಿಗೂ ಇದೆಯಾ ಸರ್? ಹಾಗಿದ್ರೆ ನಾನು ಯಾವ ಬ್ಯಾಂಕಲ್ಲಾದರೂ ನಾನು ತಗೊಂಡಿರ್ತೀನಿ ಫಾಸ್ಟ್ಯಾಗ್, ಫಾರ್ ಎಕ್ಸಾಂಪಲ್ ICICI ಬ್ಯಾಂಕಿಂದ ತಗೊಂಡಿರ್ತೀನಿ ಅಥವಾ ಏರ್ಟೆಲ್ ಇಂದ ತಗೊಂಡಿರ್ತೀನಿ ಅಥವಾ ಇನ್ಯಾವುದೇ ಒಂದು ಫಾಸ್ಟ್ಯಾಗ್ ಅನ್ನ ತಗೊಂಡಿರೋದು, ನನಗೂ ಎಲಿಜಿಬಿಲಿಟಿ ಇದೆ ಒಂದು ಆನ್ಯುವಲ್ ಪಾಸ್ನ. ಹಾಗಿದ್ರೆ ತಗೊಳ್ಳೋದು ಹೇಗೆ? ಈ ಆನ್ಯುವಲ್ ಪಾಸ್ ಹೇಗೆ ವರ್ಕ್ ಆಗುತ್ತೆ, ನಮ್ಮ ಗಾಡಿಗಳಿಗೆ ಆಗುತ್ತಾ ಅಂದಮೇಲೆ ನಾನು ಎಲ್ಲೆಲ್ಲೆಲ್ಲ ಓಡಾಡ್ಬೋದು ಗೊತ್ತಾ? ಆದರೆ ಕೆಲವು ಕಡೆ ಈ ಒಂದು ಆನ್ಯುವಲ್ ಫಾಸ್ಟ್ಯಾಗ್ ಅನ್ನ ತಗೊಂಡ್ರು ಕೂಡ ನೀವು ಖಂಡಿತ ಈ ಒಂದು ಆನ್ಯುವಲ್ ಪಾಸ್ ಅಲ್ಲಿ ವರ್ಕ್ ಆಗೋದಿಲ್ಲ. ಹಾಗಿದ್ರೆ ಎಲ್ಲಿ? ಎಲ್ಲವನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ನೋಡೋಣ. ಅಷ್ಟೇ ಅಲ್ಲ, ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ನಾನೇ ನನ್ನ ಖುದ್ದಾಗೆ ನನ್ನ ಕಾರ್ಗೆ ಒಂದು ಫಾಸ್ಟ್ಯಾಗ್ ಅನ್ನ ತಗೋತೀನಿ. ಆನ್ಯುವಲ್ ಪಾಸ್ ಅನ್ನ ಹೇಗೆ ವರ್ಕ್ ಆಗುತ್ತೆ, ಯಾವ ವೆಬ್ಸೈಟ್ ಅಲ್ಲಿ ತಗೋಬೇಕಾಗುತ್ತೆ, ಹೇಗೆ ನಂಬೋದು ಇದನ್ನ ಅಂತೆಲ್ಲ ಕೇಳ್ತಿರಲ್ಲ ಕೆಲವರು, ಯಾವ ವೆಬ್ಸೈಟ್ ಅಲ್ಲಿ ತಗೋಬೇಕಾಗುತ್ತೆ ಅನ್ನೋದನ್ನ. ಸೊ ಇನ್ ಡೀಟೇಲ್ಡ್ ಆಗಿ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಹೌ ಟು ಗೆಟ್ ಆನ್ಯುವಲ್ ಫಾಸ್ಟ್ಯಾಗ್ ಪಾಸ್. ಹೆಂಗ್ ತಗೊಳ್ಳೋದು ಸರ್? ಇದು ಫ್ರೀ ಫ್ರೀ ಅಂತ ಹಾಕಿದ್ದೀರಿ, ಹೇಗೆ ತಗೊಳ್ಳೋದು, ಹೇಗೆ ವರ್ಕ್ ಆಗುತ್ತೆ? ಮೊದಲನೇದಾಗಿ ಅದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಆನ್ಯುವಲ್ ಪಾಸ್ ಅಂತಂದ್ರೆ ಸಿಂಪಲ್, ಒಂದು 3,000 ರೂಪಾಯಿನ ಕೊಟ್ಟು ತಗೊಳ್ಬೇಕಾಗತ್ತೆ. ಇದು ಒಂದು ಆನ್ಯುವಲ್ ಫಾಸ್ಟ್ಯಾಗ್ ಆಗಿರುತ್ತೆ. ಇದು ಆನ್ಯುವಲ್ ಫಾಸ್ಟ್ಯಾಗ್ ಪಾಸ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮಗೆ ಇದು 1 ವರ್ಷ ಫ್ರೀ ಇರುತ್ತೆ. 1 ವರ್ಷದೊಳಗಡೆ ನೀವು 200 ಟ್ರಿಪ್ಸ್ ಆಗಬೇಕು ಅಥವಾ ವಿಚ್ ಎವರ್ ಕಮ್ಸ್ ಫಸ್ಟ್. 1 ವರ್ಷ ಒಳಗಡೆ ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅದು 200 ಟ್ರಿಪ್ಸ್ ಆಗಬೇಕು. ಸರ್ ಈ 200 ಟ್ರಿಪ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಈಗ ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀನಿ, ಅದು 1 ಟ್ರಿಪ್ಪಾ? ಅಲ್ಲ, ಹಾಗೆ ವರ್ಕ್ ಆಗಲ್ಲ. ಈ 200 ಟ್ರಿಪ್ಸು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಬರೆದು ತೋರಿಸ್ತೀನಿ. ನಾನು ಒಂದು 200 ಟ್ರಿಪ್ಸ್ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್, ಬೆಂಗಳೂರಿಂದ ಮೈಸೂರಿಗೆ ಒಂದು 4 ಟೋಲ್ ಇದೆ ಅಂತ ಇಟ್ಕೊಳ್ಳೋಣ. ಹೋಗಕ್ಕೆ 4, ಬರಕ್ಕೆ 4 ಅಂತ ಇಟ್ಕೊಳ್ಳೋಣ. ಒಟ್ಟು 8. ಸೊ ಇಲ್ಲಿ 192 ಉಳಿಯುತ್ತೆ ಇನ್ನು ಟ್ರಿಪ್ಸ್ಗಳು. ಓಕೆನಾ? ಇದು ಒಂದು ಟೋಲ್ ಕ್ರಾಸ್ ಮಾಡಿದ್ರೆ ಒಂದು ಟ್ರಿಪ್ ಲೆಕ್ಕ. ಒಂದು ಟೋಲ್ ಅನ್ನ ನೀವು ಪಾಸ್ ಮಾಡ್ತೀರಾ ಗೊತ್ತಾ? ಫಾರ್ ಎಕ್ಸಾಂಪಲ್, ಇಲ್ಲಿಂದ ಒಂದು ಶ್ರೀರಂಗಪಟ್ಟಣ ಒಂದು ಟೋಲ್ ಇದೆ ಅಂತ ಇಟ್ಕೊಳ್ಳೋಣ, ಅಲ್ಲಿಂದ ಒಂದು ರಾಮನಗರಕ್ಕೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಒಂದೊಂದು ಟೋಲ್ ನೀವು ಪಾಸ್ ಮಾಡಿದ್ರು ಕೂಡ ಆ ಒಂದು ಟ್ರಿಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ನೀವು ಮೈನಸ್ ಆಗ್ತಾ ಹೋಗುತ್ತೆ. ಇದು ಟ್ರಿಪ್ ಲೆಕ್ಕ. 3,000 ನೀವು ಆನ್ಯುವಲ್ ಫಾಸ್ಟ್ಯಾಗ್ ಪಾಸ್ ಅನ್ನ ತಗೊಂಡ್ರೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನ್ಯಾಷನಲ್ ಹೈವೇಗಳಲ್ಲಿ ಈ ಒಂದು ಟೋಲ್ ಪ್ಲಾಜಾ ವರ್ಕ್ ಆಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಈ 3,000 ಆನ್ಯುವಲ್ ಫಾಸ್ಟ್ಯಾಗ್ ತಗೊಂಡ ಮೇಲೆ ನನಗೆ ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಸರ್, ನನ್ನ ಕಾರ್ ವರ್ಕ್ ಆಗುತ್ತಾ ಅಂತೆಲ್ಲ ಕೇಳ್ತೀರಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಪಾಯಿಂಟ್ ನಿಮ್ಗೆ ಇಲ್ಲಿ ಸ್ಪೆಸಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಎಲ್ಲೆಲ್ಲಿ ತಗೋಬಹುದು ಇದನ್ನ? ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ನಿಮ್ದು ಫಾಸ್ಟ್ಯಾಗ್ ಇದೆ ಅಂತ ಇಟ್ಕೊಳ್ಳೋಣ. ಒಂದು ICICI ಬ್ಯಾಂಕ್ದು, ಏರ್ಟೆಲ್ದು, ಪೇಟಿಎಮ್, ವಾಟ್ ಎವರ್ ನಿಮ್ದು ಯಾವ್ದನ್ನ ಇರಲಿ ಫಾಸ್ಟ್ಯಾಗು, ಅದಕ್ಕೆ ನೀವು NHAI ಅಂತ ಒಂದು ವೆಬ್ಸೈಟ್ ಇದೆ, NHAI ವೆಬ್ಸೈಟ್ ಸಿಗುತ್ತೆ. ಅಥವಾ ರಾಜ್ಮಾರ್ಗ್ ಯಾತ್ರಾ ಅಂತ ಒಂದು ಪ್ಲೇ ಸ್ಟೋರ್ನಲ್ಲಿ, ನಾನು ಬರೆದು ತೋರಿಸ್ತೀನಿ ನಿಮಗೆ. ಕೆಲವರಿಗೆ ಪ್ಲೇ ಸ್ಟೋರ್ನಲ್ಲಿ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗುತ್ತೆ. ನಾನು ವೆರಿ ಸೇಫ್, ನನಗೆ ಯೂಸರ್ ಫ್ರೆಂಡ್ಲಿ ಅನಿಸಿದ್ದು ಇದು ರಾಜ್ಮಾರ್ಗ ಯಾತ್ರಾನೇ. ನಂಗೆ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಅನಿಸ್ತು, ಈಸಿ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಹೇಳಬೇಕು ನಾನಿಲ್ಲಿ. ಫಾಸ್ಟ್ಯಾಗ್ ಏನೇನು ಇರಬೇಕಾಗುತ್ತೆ? ಮೊದಲನೇದಾಗಿ ನಿಮ್ಮ ಫಾಸ್ಟ್ಯಾಗು ಬ್ಲಾಕ್ ಲಿಸ್ಟ್ ಇರಬಾರ್ದು. ಅರ್ಥ ಆಯ್ತಲ್ಲ? ನಿಮ್ಮ ಫಾಸ್ಟ್ಯಾಗ್ ಬ್ಲಾಕ್ ಲಿಸ್ಟ್ ಯಾವಾಗ ಆಗುತ್ತೆ ಅಂದರೆ, ನೀವು ಅಮೌಂಟ್ ಹಿಡ್ದೇ ಇಲ್ದಾಗ ಆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಫಾಸ್ಟ್ಯಾಗ್ ಶುಡ್ ಬಿ ಇನ್ ಆಕ್ಟಿವ್ ಇದ್ರೆ ಸಾಕು ನಿಮ್ಮ ಫಾಸ್ಟ್ಯಾಗ್. ಅಂಡ್ ಸೆಕೆಂಡ್ ಥಿಂಗ್, ಎನಿ ಫಾಸ್ಟ್ಯಾಗ್ ಕಾರ್ ಕ್ಯಾನ್ ಆಕ್ಟಿವ್ ದಿಸ್ ಪಾಸ್. ಯಾವುದೇ ರೀತಿಯ ಕಾರ್ಗಳಿರಲಿ ನಿಮ್ಮ ಹತ್ರ, ಒಂದು ಆಲ್ಟೋ ಇರಲಿ ಅಥವಾ SUV ಇರಲಿ ಅಥವಾ ದೊಡ್ಡ ಕಾರೇ ಇರಲಿ, ಚಿಕ್ಕ ಕಾರೇ ಇರಲಿ, ಯಾವ ಒಂದು ಪ್ರೈವೇಟ್ ಕಾರ್, ಸ್ಪೆಸಿಫೈ ಮಾಡ್ತಾ ಇದ್ದೀನಿ, ಕೋಟ್ ಐ ರಿಪೀಟ್, ಪ್ರೈವೇಟ್ ಕಾರ್ ನಿಮ್ಮ ಹತ್ರ ಯಾವುದಿದೆ, ವೈಟ್ ಬೋರ್ಡ್ ಗಾಡಿಗಳು ಯಾವ ಕಾರ್ಗಳಿದಾವೆ, ಎಲ್ಲ ಗಾಡಿಗಳು ಕೂಡ ದೇ ಕ್ಯಾನ್ ಆಕ್ಟಿವ್ ದಿಸ್ ಪಾಸ್. ನಿಮಗೆ ಆಟೋಮೆಟಿಕ್ ಆಗಿ ಒಂದು ರಾಜಮಾರ್ಗ ಯಾತ್ರಾ ಒಂದು ಪ್ಲೇಸ್ಗಳು ನೀವು ಡೌನ್ ಮಾಡಿದಾಗ ನೀವೊಂದು ಲಿಂಕ್ ಆಗಿರುವಂಥ ಫಾಸ್ಟ್ಯಾಗ್ಗೆ ನಿಮಗೆ ಒಂದು ಆಪ್ಷನ್ ಆಕ್ಟಿವ್ ಅಂತ ತೋರಿಸ್ಬೇಕು ನಿಮಗೆ. ಸೊ ಆವಾಗ ಮಾತ್ರನೇ ತಗೊಳಕ್ಕಾಗುತ್ತೆ. ಅಂಡ್ ಸೆಕೆಂಡ್ ಥಿಂಗ್, ನೋ ಕಮರ್ಷಿಯಲ್ ವೆಹಿಕಲ್, ಯಾವುದೇ ರೀತಿಯ ಯೆಲ್ಲೋ ಬೋರ್ಡ್ ಕಾರ್ಗಳಾಗಿರ್ಬೋದು, ಬಸ್ ಆಗಿರ್ಬೋದು, TT ಆಗಿರ್ಬೋದು, ಇದು ಯಾವ ಗಾಡಿಗಳಿಗೂ ಈ ಒಂದು ಆನ್ಯುವಲ್ ಪಾಸ್ ಏನಿರುತ್ತೆ ಅವ್ರಿಗಿದು ಬರೋದಿಲ್ಲ, ಅವ್ರಿಗಿದು ವರ್ಕ್ ಆಗೋದಿಲ್ಲ. ಕಮರ್ಷಿಯಲ್ ವೆಹಿಕಲ್ಗೆ ಈ ಒಂದು ಆನ್ಯುವಲ್ ಪಾಸ್ ವರ್ಕ್ ಆಗೋದಿಲ್ಲ. ಸೊ ಅರ್ಥ ಆಯ್ತಲ್ಲ? ವೆರಿ ಕ್ಲಿಯರ್ ಇದ್ದೀನಿ. ಆಕ್ಟಿವ್ ಆಗಿರಬೇಕು ನಿಮ್ಮ ಒಂದು ಫಾಸ್ಟ್ಯಾಗು. ಅಂಡ್ ಸೆಕೆಂಡ್ ಥಿಂಗ್, ಯಾವ ಕಾರ್ಗಳಿಗೆ ಬೇಕಾದರೂ ಆಗುತ್ತೆ, ನಿಮ್ಮ ಪ್ರೈವೇಟ್ದಾಗಿರ್ಬೇಕಷ್ಟೇ, ವೈಟ್ ಬೋರ್ಡ್ ಗಾಡಿಗಳಾಗಿರ್ಬೇಕಷ್ಟೇ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನೋ ಕಮರ್ಷಿಯಲ್ ವೆಹಿಕಲ್, ಯಾವುದೇ ರೀತಿಯ ಯೆಲ್ಲೋ ಬೋರ್ಡ್ ಒಂದು ಗಾಡಿಗಳಿಗೆ ಇದು ಆಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಕ್ಕೆ ಮುಂಚೆ ನಾನು ನಿಮಗೆ ಸ್ಪೆಸಿಫೈ ಮಾಡಬೇಕಾಗುತ್ತೆ, ಈ ಒಂದು ಆನ್ಯುವಲ್ ಪಾಸ್ ಅನ್ನು ತಗೊಂಡ್ಬೇಕಾದ್ರೆ ಓವರ್ ಆಲ್ ಇಂಡಿಯಾ ಓಡಾಡ್ಬೋದು ಅಂತ ಹೇಳಿದ್ರಲ್ಲ ಸರ್. ಹಾಗಿದ್ರೆ
ನಾವು ಎಲ್ಲಿ ಬೇಕಾದರೂ ಈ ಒಂದು ಟೋಲ್ ಪ್ಲಾಜಾವನ್ನು ದಾಟಬಹುದಾ ಅನ್ನೋ ಪ್ರಶ್ನೆ ನಿಜವಾಗ್ಲೂ ಉಟ್ಕೊಳ್ಳುತ್ತೆ. ಹಾಗಿದ್ರೆ ಎಲ್ಲೆಲ್ಲಿ ಓಡಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕಲ್ಲ ನೀವು. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ತಂದಿದ್ದೀನಿ. ನೋ ನೈಸ್ ರೋಡ್ ಟೋಲ್ಸ್, ಯಾವುದೇ ರೀತಿಯ ನೈಸ್ ರೋಡ್ ಟೋಲ್ಗಳಿಗೆ ಈ ಒಂದು ಫಾಸ್ಟ್ಯಾಗ್ ಆನ್ಯುವಲ್ ಪಾಸ್ ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಲಿಂಕ್ ರೋಡಿಂದ ನಾವು ಬನ್ನರ್ಘಟ್ಟಕ್ಕೆ ಹೋಗಬೇಕು ಅಥವಾ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂದರೆ ಅಲ್ಲಿ ಇದು ವರ್ಕ್ ಆಗೋದಿಲ್ಲ. ನೋ ನೈಸ್ ರೋಡ್ ಟೋಲ್ಸ್, ಓನ್ಲಿ ನ್ಯಾಷನಲ್ ಹೈವೇ ರೂಟ್ಸ್ ಮಾತ್ರ. NH 75 ಅಥವಾ NH ಅಂತ ಯಾವ ಕಡೆ ನಿಮಗಿದು ನ್ಯಾಷನಲ್ ಹೈವೇಗೆ ಬರುತ್ತೆ ಅವ್ರುಗಳು ಮಾತ್ರ ಈ ಒಂದು ಫಾಸ್ಟ್ಯಾಗನ್ನು ಬಳಸುವಂಥದ್ದು ಸಾಧ್ಯ ಮತ್ತು ಅದು ವರ್ಕ್ ಆಗುತ್ತೆ. ಸೊ ಆಲ್ರೆಡಿ ಹೇಳಿದ್ದೀನಿ ಟ್ರಿಪ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಇದು NH ಆದರೂ ಅಷ್ಟೇ 200 ಟಿಪ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 3 ಹೋಗಿರ್ತೀವಿ, ಇನ್ನು 194 ನಿಮ್ಮ ಟ್ರಿಪ್ಸ್ ಬ್ಯಾಲೆನ್ಸ್ ಉಳಿಯುತ್ತೆ. ಇನ್ ಕೇಸ್ ನೀವು ಹೇಳ್ಬೋದು, ಸರ್ ನಾನೀಗ ನೈಸ್ ರೋಡಲ್ಲಿ ಓಡಾಡ್ತೀನಿ, ಇದು ಕಟ್ಟಾಗುತ್ತಾ, ಟ್ರಿಪ್ಪಿಗೆ ಲೆಕ್ಕ ಬರುತ್ತಾ? ಖಂಡಿತ ಬರೋದಿಲ್ಲ. ಈಗ ಹ್ಯಾವ್ ಟು ಪೇ, ಅಥವಾ ನೀವು ಒಂದು ಬ್ಯಾಲೆನ್ಸನ್ನು ಅಮೌಂಟನ್ನು ಇಡಬೇಕಾಗುತ್ತೆ. ಸೊ ಅದರಿಂದ ಕಟ್ಟಾಗುತ್ತೆ. ಸೊ ಇದು ಹೀಗೆ ವರ್ಕ್ ಆಗುತ್ತೆ. ಸೊ ಆನ್ಯುವಲ್ ಪಾಸ್ ಇಸ್ ವೆರಿ ಸಿಂಪಲ್. ನ್ಯಾಷನಲ್ ಹೈವೇಲಿ ಓಡಾಡಬೇಕು ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ತಲೆನೋವು ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಅದು ಯಾವ ಬ್ಯಾಂಕಿನ ಫಾಸ್ಟ್ ಆಗಿದ್ರು ಕೂಡ ವರ್ಕ್ ಆಗುತ್ತೆ. ಹಾಗಿದ್ರೆ ಸೊ ನಾನು ನಿಮ್ಗೆ ಇಲ್ಲಿ ಹೇಳಿದೆ, NHAI ವೆಬ್ಸೈಟಿಂದ ಬೇಕಾದ್ರೂ ನೀವು ಒಂದು ಥ್ರೂ ಅಲ್ಲಿಂದ ಕೂಡ ನಿಮ್ಮ ಒಂದು ಆನ್ಯುವಲ್ ಪಾಸನ್ನು ತಗೊಳ್ಬೋದು. ರಾಜ್ಮಾರ್ಗ್ ಯಾತ್ರಾ ಅಂತ ಒಂದು ಪ್ಲೇ ಸ್ಟೋರಲ್ಲಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಅಥವಾ ಪ್ಲೇ ಸ್ಟೋರ್ ಅಂತಂದರೆ ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ಯೂಸರ್ಸು ಅಥವಾ ಆ್ಯಪ್ ಸ್ಟೋರ್ ನಮ್ಮಂಥ ಐಫೋನ್ ಯೂಸರ್ಸ್ಗಳು ಕೆಲವರು ಇರ್ತೀವಿ. ಸೊ ಅವರು ಕೂಡ ಆ್ಯಪ್ ಸ್ಟೋರ್ ಅಂತ ಏನಿರುತ್ತೆ ನಿಮ್ಮ ಐಫೋನಲ್ಲಿ, ಅಲ್ಲಿ ನೀವು ರಾಜ್ಮಾರ್ಗ್ ಯಾತ್ರಾವನ್ನ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಒಂದು ಆನ್ಯುವಲ್ ಪಾಸನ್ನು ತಗೋಬೋದು. ಈಗ ಕ್ಲಿಯರ್ ಆಗಿದೆಯಲ್ಲ? ಹಾಗಿದ್ರೆ ಈ ಆನ್ಯುವಲ್ ಪಾಸನ್ನು ತಗೊಳ್ಳೋದು ಹೇಗೆ ಸರ್, ಹೇಗೆ ವರ್ಕ್ ಆಗುತ್ತೆ, ಅಪ್ಲಿಕೇಶನಲ್ಲಿ ಹೇಗೆ ನಾವು ಆಕ್ಟಿವ್ ಮಾಡ್ಕೋಬೋದು? ನಾನು ಖುದ್ದಾಗಿ ಈಗ ನನ್ನ ಕಾರ್ಗೆ ನಾನೊಂದು ಪಾಸನ್ನು ತಗೊಳ್ತೀನಿ, ಹೇಗೆ ಅಲ್ಲಿ ನಾನು ತಗೊಳ್ತೀನಿ ಅನ್ನೋದನ್ನ ನಿಮ್ಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಈ ಲೋಗೋವನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆಸ್ ಯೂಶುವಲ್ ನಾನು ಆಲ್ರೆಡಿ ಲಾಗಿನಲ್ಲಿ ಇಟ್ಟಿದ್ದೀನಿ ನನ್ನ ನಂಬರ್ನ. ಸೊ ನೀವು ಇಲ್ಲಿ ಏನಾದರೂ ಗಮನಿಸೋದಾಯ್ತು ಅಂದರೆ ಆನ್ಯುವಲ್ ಟೋಲ್ ಪಾಸ್ ಅಂತ ಇಲ್ಲಿದೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಇಲ್ಲಿ ತೋರಿಸ್ಬಿಡುತ್ತೆ. ನೀವು ಗಮನಿಸೋದಾಯ್ತು ಅಂದರೆ ಫಾಸ್ಟ್ಯಾಗ್ ಸೇವ್ ಬಿಗ್ ವಿತ್ ಆನ್ಯುವಲ್ ಪಾಸ್. ಸೊ ಅಲ್ಲಿ ಆಕ್ಟಿವ್ ಅಂತ ಇದೆ. ಸೊ ನೀವು ಒಂದ್ಸಲ ಪೇ ಮಾಡಿದ್ರೆ ಅದು ಆಕ್ಟಿವ್ ಆಗುತ್ತೆ. ಸೊ ಟೋಲ್ ಕ್ರಾಸಿಂಗ್ ಬಂದು ನಿಮಗೆ 200 ಟ್ರಿಪ್ಸ್, ಆಸ್ ಯೂಶುವಲ್ ನಾನು ಹೇಳಿರೋ ಹಾಗೆ 200 ಟ್ರಿಪ್ಸ್ ವ್ಯಾಲಿಡ್ ಫಾರ್ 1 ಇಯರ್, ಒನ್ ಟೈಮ್ ಪೇಮೆಂಟ್ ಫಾರ್ 3000 rupees, 3000 ರೂಪಾಯಿ ಕೊಟ್ಟರೆ ನೀವೊಂದು ಆನ್ಯುವಲ್ ಪಾಸನ್ನು ತೊಗೊಳ್ಬೋದು. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನ್ಯಾಷನಲ್ ಹೈವೇಸಲ್ಲಿ ಮಾತ್ರನೇ ವರ್ಕ್ ಆಗೋದು, ಬೇರೆ ಎಲ್ಲಾದರೂ ವರ್ಕ್ ಆಗುತ್ತಾ? ಖಂಡಿತ ವರ್ಕ್ ಆಗೋದಿಲ್ಲ. 200 ಟ್ರಿಪ್ ಅಂತ ಹೇಳಿದ್ದೀನಿ. ಸೊ ನಿಮ್ಗೆ ಇಲ್ಲಿ ಗಮನಿಸೋದೈತೆ 200 ಟ್ರಿಪ್ಸ್ ಅಂತ ತೋರಿಸಿದ್ದಾರೆ. ಸೊ ಹಾಗಿದ್ರೆ ಸೊ ನೀವು ಇಲ್ಲಿ ಒಂದು ಗಮನಿಸ್ಬೋದು, ಎಲಿಜಿಬಲ್ ಟೋಲ್ ಪ್ಲಾಜಾ ಅಂತ ಇದೆ. ಸೊ ಎಲ್ಲೆಲ್ಲಿ ನಿಮಗೆ ಎಲಿಜಿಬಲ್ ಇದೆ, ಸೊ ಸುತ್ತಮುತ್ತ ಎಷ್ಟು ಟೋಲ್ಗಳಿದಾವೆ, ನನಗಿದು ಎಲಿಜಿಬಿಲಿಟಿ ಇದೆಯಾ ಇಲ್ವಾ? ಸೊ ನೀವು ಇಲ್ಲಿ ನೋಡೋದಾಯ್ತು, ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೆಲಮಂಗಲದ ಹತ್ರ ನಿಮಗೆ ಗಮನಿಸ್ಬೋದು, ಅಲ್ಲೂ ಕೂಡ ಒಂದು ಟೋಲ್ ಪ್ಲಾಜಾ ನಿಮ್ಗೆ ಕಾಣಿಸುತ್ತೆ. ದೇವನಹಳ್ಳಿಯಲ್ಲೂ ಕೂಡ ನಿಮಗೆ ಅದು NHಗೆ ಸೇರುತ್ತೆ. ಸೊ ಅದರಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋದ್ರೂ ಕೂಡ ನಿಮಗೆ ಒಂದು ಟೋಲ್ ಪ್ಲಾಜಾ ಅನ್ವಯವಾಗುತ್ತೆ. ಸೊ ನೋಡಿದ್ರೆ ನೀವು ಗಮನಿಸ್ಬೋದಾಯ್ತು, ಇಲ್ಲಿಂದ ಮೈಸೂರಿಗೆ ಹೋಗ್ತೀರಾ ಅಂದರೆ ನೀವು ಇಲ್ಲಿಂದನೂ ಕೂಡ ನಿಮಗೆ ಈಸಿಯಾಗಿ ಎಲ್ಲೆಲ್ಲಿ ನ್ಯಾಷನಲ್ ಹೈವೇಗಳಿದಾವೆ ಅಲ್ಲೆಲ್ಲವೂ ಕೂಡ ಒಂದು ಟ್ರಿಪ್, ಅಂದರೆ ನೀವು ಒಂದು ಟೋಲ್ ಪ್ಲಾಜಾವನ್ನು ಕ್ರಾಸ್ ಮಾಡಿದ ತಕ್ಷಣ ಅದು ಒಂದು ಟ್ರಿಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಈ ಒಂದು ಹೈದ್ರಾಬಾದ್ ನೀವು ನೋಡಿದ್ರು ಕೂಡ ಅಲ್ಲಿನ ಯಾವ್ದಾನ ಒಂದು ನೈಸ್ ರೋಡ್ ಟೋಲ್ಸ್ಗಳು ಯಾವ್ದಾನ ಇರ್ತಾರೆ, ಇದೊಂದು ಎಲಿಜಿಬಿಲಿಟಿ ಬರೋದಿಲ್ಲ ಈ ಒಂದು ಪಾಸು. ಸೊ ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಟೋಲ್ಗಳಿದಾವೆ, ಸೊ ನೀವು ಇಲ್ಲಿ ಒಂದು ಮ್ಯಾಪನ್ನು ನೀವು ಗಮನಿಸ್ಬಿಟ್ರೆ ನಿಮಗೆ ಈಸಿಯಾಗಿ ಎಲ್ಲೆಲ್ಲಿ ಟೋಲ್ಗಳಿದಾವೆ, ಎಲ್ಲೆಲ್ಲಿ ಟೋಲ್ಗಳಿಲ್ಲ ಅನ್ನೋದು ಈಸಿಯಾಗಿ ನಿಮ್ಗೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಹಾಗಿದ್ರೆ ಹೇಗೆ ತಗೊಳ್ಳೋದು ಈ ಟೋಲನ್ನು ಅಂತಂದರೆ, ನೀವು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಗಾಡಿ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನೀಗ ಗಾಡಿ ನಂಬರನ್ನು ನಾನು ಇಲ್ಲಿ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಈಗ ನಾನು ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ ಹಿಂಗೆ ಹೋದಾಗ ಇಲ್ಲಿ ನಿಮಗೆ ತೋರಿಸ್ಬಿಡುತ್ತೆ. ಸೊ ನಿಮ್ಗೆ ಇಲ್ಲಿ ವೆಹಿಕಲ್ ಡೀಟೇಲ್ಸ್ ಬಂದಿಷ್ಟ ಇಲ್ಲಿ ಆಕ್ಟಿವ್ ಅಂತ ಕಾಣಿಸ್ತಿದೆ. ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತೀನಿ, ಇಲ್ಲಿ ಆಕ್ಟಿವ್ ಆಗಿ ಬರಬೇಕು, ಅಲ್ಲಿ ಬ್ಲಾಕ್ ಲಿಸ್ಟ್ ಅಂತ ಬರಬಾರ್ದು. ಸೊ ಈಗ ನೀವು ಇಲ್ಲಿ ಆನ್ಯುವಲ್ ಪಾಸ್ಗೆ ಎಲಿಜಿಬಿಲಿಟಿ ಇದ್ದೀರಾ ಅಂತ. ಸೊ ಈಸಾಗಿ ನೀವು ಆನ್ಯುವಲ್ ಪಾಸನ್ನು ತಗೋಬಹುದು ಟೋಲ್ ಪ್ಲಾಜಾಗಳಿಗೆ. ಇನ್ನು ನೀವು ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಂಬರ್ ಅಂತ ಕೇಳಿದ್ರೆ, ಆಸ್ ಯೂಶುವಲ್ ನೀವು ಸೇಮ್ ನಂಬರಲ್ಲಿ ನೀವು ಲಾಗಿನ್ ಮಾಡಿರ್ತಾರೆ, ನಿಮಗೆ ಲಿಂಕ್ ಆಗಿರುತ್ತಲ್ಲ ಫಾಸ್ಟ್ ಆಗಿ ಆ ನಂಬರ್ ಯೂಸ್ ಮಾಡಿರ್ತಾನಂತೆ. ಸೊ ಸ್ವಲ್ಪ ಸೇಮ್ ಆಸ್ ಅಂತ ಇದೆ. ಸೊ ಸೇವ್ ಆಸ್ ಅಂತ ನೀವು ನೆಕ್ಸ್ಟ್ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಾನೀಗ ಪ್ರೊಸೀಡ್ ಅಂತ ಕೊಡ್ತೀನಿ. ಸೊ ಆಸ್ ಯೂಶುವಲ್ ನೀವೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ನಿಮ್ಗೆ ಏನೇನು ಹೇಳಿದ್ರಲ್ಲ ಸೊ ಅದೇ ಇರುತ್ತೆ. ಸೊ ನೀವು ಒಂದ್ಸಲ ತಗೊಳ್ಳೋಕೆ ಮುಂಚೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೊತ್ಕೊಳ್ಳಿ. ಅಲ್ಲಿ ಇಲ್ಲ ಟಿಕ್ ಮಾರ್ಕ್ ಮಾಡಿದ್ಮೇಲೆ ಇನ್ನು ನೆಕ್ಸ್ಟ್ ನಿಮ್ಗೆ ಬರುತ್ತೆ, ನಿಮಗೆ ಟೋಲ್ ಪ್ಲಾಜಾ ಫೀ ಬಂದು 3000 ರೂಪಾಯಿ ತೋರಿಸ್ತದೆ, 3000 rupees. ಅದು ಒನ್ ಟೈಮ್ ಪೇಮೆಂಟ್ ಫಾರ್ 1 year ಆ್ಯಂಡ್ ಆರ್ಎಲ್ಸ್ ವಿದಿನ್ 200 ಟ್ರಿಪ್ಸ್ ವಿದಿನ್ 1 year ಅಂತ ಇಲ್ಲಿ ಗಮನಿಸೋದಾಯ್ತು. ಇನ್ನು ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಕೇಳ್ತಾರದೆ, ಅದಕ್ಕೆ ಫೋನ್ ನಂಬರ್ ಕೇಳುತ್ತೆ, ಒಂದು ಮೇಲ್ ಐಡಿಯನ್ನು ಕೇಳುತ್ತೆ. ಸೊ ನಾನು ಎರಡನ್ನೂ ಫಿಲ್ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಪ್ರೊಸೆಸ್ ಮಾಡಿದ್ರೆ ನಿಮಗೆ ಯಾವ ಆಪ್ಷನ್ ನೀವು ಪೇಮೆಂಟ್ ಮಾಡ್ತೀರಾ ಅಂತ ಕೇಳ್ತದೆ. ಸೊ ಇನ್ನು ಫೋನ್ ಪೇಲಿ ಇವಾಗ 3000 ರೂಪಾಯಿ ನಂಗೆ ತೋರಿಸ್ತಾರೆ. ಈಗ ನಾನು ಪೇಮೆಂಟನ್ನು ಮಾಡ್ತಾ ಇದ್ದೀನಿ. ಓಕೆ,
ಸೊ ನೋಡಿದ್ರಲ್ಲ ಪೇಮೆಂಟ್ ನಿಮ್ಗೆ ಇಲ್ಲಿ ಕೂಡ ಗಮನಿಸೋದಾಯ್ತು ಅಂದರೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲಿಗೆ ನೀವು ಪೇಮೆಂಟನ್ನು ಮಾಡಿದ್ದೀರಿ. ಸೊ ಡೈರೆಕ್ಟಾಗಿ ನೀವು NHAIಗೆ ಪೇ ಮಾಡಿದ್ದೀರಿ. ಸೊ ಇದು ಒಂದು ಕನ್ಫರ್ಮೇಷನ್ ನಮಗೆ ಕರೆಕ್ಟ್ ನಾವು ಪೇಮೆಂಟ್ ಮಾಡಿದ್ರೆ ಕರೆಕ್ಟ್ ಆಗಿದೆ ಅಂತ. ಸೊ ನೀವು ಇಲ್ಲೊಂದು ಗಮನಿಸೋದಾಯ್ತು ಅಂದರೆ ನೀವು ಒಂದ್ಸಲ ಪೇಮೆಂಟ್ ಮಾಡಿದ ತಕ್ಷಣ ಅದು ರೀಡೈರೆಕ್ಟ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆಯಾ. ಸೊ ಇಲ್ಲಿ ಕೆಳಗಡೆ ನೀವು ಒಂದು ಡೌನ್ಲೋಡ್ ಇನ್ವಾಯ್ಸ್ ಅಂತ ಇದೆ, ನೀವು ಇನ್ವಾಯ್ಸ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ನೀವು ಪೇಮೆಂಟ್ ಮಾಡಿರೋದಕ್ಕೆ ಒನ್ ಆಫ್ ದ ಪ್ರೂಫ್ ಅಂತ ಇಟ್ಕೋಬಹುದು. ಸೊ ಈಗ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಆನ್ಯುವಲ್ ಟೋಲ್ ಪ್ಲಾಜಾದ ಪಾಸ್ ಅನ್ನು ಹೇಗೆ ತಗೋಬಹುದು ಅಂತ. ಅದಕ್ಕೂ ಮುಂಚೆ ನಾನು ಇಲ್ಲೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ನಾವು ಕಾರಲ್ಲೇ ಡ್ರೈವ್ ಮಾಡ್ತಿರ್ತೀವಿ, ನಮ್ಮ ಫ್ಯಾಮಿಲಿ ಜೊತೆ ಇರ್ತೀವಿ ಅಥವಾ ನಾವು ಒಬ್ಬೊಬ್ಬರೇ ಡ್ರೈವ್ ಮಾಡ್ತಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ಯಾರನ್ನ ಏನಾದರೂ ಆಯಿತು ನಮ್ಮ ಲೈಫಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಏನೋ ಆಯಿತು ಅಂದರೆ ಸಡನ್ನಾಗಿ ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಅವ್ರು ಹೇಗಿರ್ತಾರೆ, ನಾಳೆ ಸಹ ನಮ್ಮನ್ನು ಡಿಪೆಂಡ್ ಆಗಿರುವಂಥ ನಮ್ಮ ತಂದೆ ತಾಯಿ ಹೇಗಿರ್ತಾರೆ, ಅಥವಾ ನನ್ನ ಡಿಪೆಂಡ್ ಆಗಿರುವಂಥ ನನ್ನ ಹೆಂಡತಿ ಹೇಗಿರ್ತಾಳೆ, ಅಥವಾ ನನ್ನ ಮಕ್ಕಳನ್ನ ಲೈಫ್ ಏನು, ಫ್ಯೂಚರ್ ಏನು ಅಂತ ಸೊ ಗೊತ್ತೇ ಆಗೋದಿಲ್ಲ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಮ್ಗೆ ಏನಾರು ಆಯಿತು ಅಂತಂದರೆ ಎಮೋಷನಲ್ ಲಾಸ್ ಅಂತೂ ಯಾವತ್ತೂ ತುಂಬಕ್ಕಾಗೋದಿಲ್ಲ, ಬಟ್ ಫಿನಾನ್ಷಿಯಲ್ ಲಾಸ್ನ ತುಂಬ್ಕೋಬೋದು. ಫಾರ್ ಎಕ್ಸಾಂಪಲ್ ನಾವು ಇಲ್ಲಾಂದ್ರೂ ಕೂಡ ಒಂದು ಟರ್ಮ್ ಇನ್ಶೂರೆನ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾವು ಅದನ್ನು ಕೇವಲ 699 ರೂಪಾಯಿ ಪ್ರತಿ ತಿಂಗಳು ಕಟ್ಟಿದ್ರೆ ಸಾಕು. ಸೊ ನಮ್ಮ ಲೈಫ್ ಸೆಕ್ಯೂರ್ಡ್ ಆಗಿರುತ್ತೆ. ನಾಳೆ ಸಹ ಇಲ್ಲಾಂದ್ರೂ ನನ್ನ ತಂದೆ ತಾಯಿ ಸೇಫ್ ಆಗಿದ್ದಾರೆ, ನನ್ನ ಹೆಂಡತಿ ಸೇಫ್ ಆಗಿದ್ದಾರೆ, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾಳೆ ನನ್ನ ಹೆಂಡತಿ ಅಂತ ನಮಗೊಂದು ನಂಬಿಕೆ ಬರುತ್ತೆ. ಒಂದು ಡಿಪೆಂಡೆಂಟ್ ಆಗಿರುವಂಥ ಫ್ಯಾಮಿಲಿ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಜಸ್ಟ್ ಕೇವಲ 699 ರೂಪಾಯಿ ಪ್ರತಿ ತಿಂಗಳಿಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಂಡ್ರೆ ಒಂದು ಪಾಲಿಸಿ ಬಜಾರ್ನಲ್ಲಿ ಒಂದು ಮೋಸ್ಟ್ ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು. ಸೊ ಈಸಿಯಾಗಿ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನಿಸೋದಾಯ್ತಂದ್ರೆ ಪ್ರೀಮಿಯಂ ಸ್ಟಾರ್ಟ್ಸ್ ಕೇವಲ 699 ಪ್ರತಿ ತಿಂಗಳು ಅಂಡ್ ಕವರ್ಸ್ ಅಪ್ ಟು ಕ್ರೋರ್ಸ್ ಅಲ್ಲಿ ನಿಮಗೆ ಕವರ್ ಸಿಗುತ್ತೆ. ಅಷ್ಟೇ ಯಾಕೆ ಅಪ್ ಟು ಡಿಸ್ಕೌಂಟ್ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ. ಸೊ ಇನ್ನು ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ ಆಗಿದೆ ಒಂದು ಪಾಲಿಸಿ ಬಜಾರ್ ಅಂತ ಹೇಳಿದ್ರು ಇಲ್ಲಿ ತಪ್ಪಾಗೋದಿಲ್ಲ. ಸೊ ಯಾರು ನಿಮ್ಮ ಲೈಫಲ್ಲಿ ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ, ದಯವಿಟ್ಟು ಕೇವಲ ತಿಂಗಳಿಗೆ 699 ರೂಪಾಯಿಯನ್ನು ಪೇ ಮಾಡಿದ್ರೆ ಸಾಕು. ಪ್ರತಿ ತಿಂಗಳು ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡು ನಿಮ್ಮ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡ್ಬೋದು. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರಿಗೆ ಬೇಕು 15% ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಯಾಕೆ ಕಮೆಂಟಲ್ಲೂ ಕೂಡ ಒಂದು ಪಿನ್ ಮಾಡಿರ್ತೀನಿ. ಯಾರ್ಯಾರು ಲೈಫ್ನ ಸೆಕ್ಯೂರ್ಡ್ ಆಗಿ ಇಟ್ಕೋಬೇಕು ಅಂದರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಅಂತ ತಗೊಳ್ಳಿ. ನಾನು ಒಂದು ಪಾಲಿಸಿ ಬಜಾರ್ನ ರೆಕಮೆಂಡ್ ಮಾಡ್ತೀನಿ. ಸೊ ಮೋಸ್ಟ್ ಟ್ರಸ್ಟೆಡ್ ಪಾರ್ಟ್ನರ್. ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಹೇಗೆ ಪ್ರಾರಂಭಿಸಬೇಕು ಅಂತ ಗೊತ್ತಾಗ್ತಿಲ್ಲ? ಹಾಗಿದ್ರೆ ಬಾಸ್ ವಾಲಾ ನಿಮಗಿರೋ ಅಲ್ಟಿಮೇಟ್ ಬಿಸ್ನೆಸ್ ಆಪ್. ಇಲ್ಲಿ ನಿಮಗೆ ನೂರಾರು ಬಿಸ್ನೆಸ್ ಐಡಿಯಾಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಸಿಗುತ್ತೆ. 11,000ಕ್ಕೂ ಹೆಚ್ಚು ಪ್ರಾಕ್ಟಿಕಲ್ ವಿಡಿಯೋ ಲೆಸನ್ಸ್ ಮತ್ತು 2,000ಕ್ಕೂ ಹೆಚ್ಚು ಸರ್ವಿಸ್ ಪ್ರೊವೈಡರ್ ಗಳಿಂದ ಎಕ್ಸ್ಪರ್ಟ್ ಸಪೋರ್ಟ್ ಸಿಗುತ್ತೆ. ಹೌದು, ಇದೆಲ್ಲದಕ್ಕೂ 1 ವರ್ಷಕ್ಕೆ ನೀಡಬೇಕಾಗಿರುವುದು ಕೇವಲ 999 ರೂಪಾಯಿ. ಈಗಲೇ ಬಾಸ್ ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಚಾನಲ್ ಪ್ರೊಫೈಲ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಸೊ ನೋಡೋದಲ್ಲ, ಇದಾಗಿತ್ತು ಮೋಸ್ಟ್ ಬ್ಯೂಟಿಫುಲ್ ವಿಡಿಯೋ ಅಂತ ಅನ್ಕೊಳ್ತೀನಿ. ಬಿಕಾಸ್ ಯಾರು ಫಾಸ್ಟ್ ಆಗಿ ತಗೊಂಡ್ರೆ ಯಾವ್ದಾದ್ರು ವರ್ಕ್ ಆಗುತ್ತೆ, ಯಾವ್ದಾದ್ರು ವರ್ಕ್ ಆಗಲ್ಲ ಅಂತ ಗೊತ್ತಿರಲ್ಲ. 3,000 ರೂಪಾಯಿ ಕಟ್ಟಿದ್ಮೇಲೆ ನಾನು ಇದಕ್ಕೆ ತಗೋಬಾರ್ದಾಗಿತ್ತು, ನೈಸ್ ರೋಡಲ್ಲೆಲ್ಲ ನಾನು ತುಂಬ ಓಡಾಡೋದು, ನಂಗೆ ಅದು ಬರ್ತಿದೆಯಾ ಇಲ್ವಾ? ದಯವಿಟ್ಟು ಯೋಚನೆ ಮಾಡಿ ಎಲ್ಲಿ ಓಡಾಡ್ತೀರಾ ನೀವು, ಎಲ್ಲಿ ರೆಗ್ಯುಲರ್ ಒಂದು ವರ್ಷಕ್ಕೆ ನೀವು ಒಂದು 3,000 ರೂಪಾಯಿನ ಜಾಸ್ತಿ ಖರ್ಚಾಗಿತ್ತು ಟೋಲ್ಗೆ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ತಿರುಪತಿಗೋ ಅಥವಾ ಮಂತ್ರಾಲಯಕ್ಕೆ ಹೋಗ್ತೀನಿ ನಾನು ಅಂತಂದ್ರೆ ಕೆಲವೊಂದು NH ರೋಡ್ಗಳಿದಾವೆ. ಸೊ ಉಪಯೋಗ ಆಗುತ್ತೆ ನಂಗೆ. ವರ್ಷಕ್ಕೆ 2 ಸಲ ನಾನು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲೊಂದು ಹೇಳೋಕೆ ಇಷ್ಟಪಡ್ತೀನಿ. ನಾನು ಒಂದ್ಸಲ ಹೈದ್ರಾಬಾದ್ಗೆ ಹೋಯ್ತು ಅಂದ್ರೆ 2,000 ರೂಪಾಯಿ ಆಗ್ಬಿಡುತ್ತೆ ಹೋಗಿ ಬರೋದಕ್ಕೆ ಟೋಲ್ಗೆನೆ. ಸೊ ಕೆಲವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಅಲ್ವಾ, 16 ಟ್ರಿಪ್ ಆಗುತ್ತೆ ಟೋಟಲ್, 16 ಟ್ರಿಪ್ ಮ್ಯಾಕ್ಸಿಮಮ್ 16 ಟ್ರಿಪ್ ಆಗುತ್ತೆ. ಸೊ ಅದರಿಂದ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ. ಈ ಮಂತ್ರಾಲಯಕ್ಕೆ ನಾವು ಯೂಶಲಿ ಓಡಾಡ್ತಿರ್ತೀವಿ, ವರ್ಷಕ್ಕೆ 1-2 ಸಲ 3 ಸಲ ಹೋಗ್ತೀವಿ. ಸೊ ತುಂಬಾ ಖರ್ಚಾಗುತ್ತೆ. ಆ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದೊಂದು ಆನ್ಯುವಲ್ ಪಾಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನೋಡೋದಾಗ್ರಿ, ಮತ್ತಷ್ಟು ಬ್ಯೂಟಿಫುಲ್ ವಿಡಿಯೋ ಜೊತೆ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.